ಸ್ನೇಹಿತರೆ ನಮಸ್ಕಾರ. ದಾವಣಗೆರೆ ಬೆಣ್ಣೆ ದೋಸೆ ಎಷ್ಟು ಫೇಮಸ್, ನಮ್ಮ ಮುಳಬಾಗಿಲು ಮಸಾಲೆ ದೋಸೆ ಅಷ್ಟೇ ಫೇಮಸ್. ಅಂತದ್ರಲ್ಲಿ ಮುಳಬಾಗಿಲಿಗೆ ಹೋದಾಗ ಮುಳಬಾಗಿಲು ಮಸಾಲೆ ದೋಸೆ ತಿನ್ನಕ್ಕಾಗುತ್ತಾ? ಅದರಲ್ಲೂ ಮುಳಬಾಗಿಲು ಮಸಾಲೆ ದೋಸೆ ಇಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣವಾದ ಹೋಟೆಲ್ಗಳಲ್ಲಿ ಪ್ರಮುಖವಾದ ಮುಳಬಾಗಿಲು ದೋಸೆ ಕಾರ್ನರ್. ಈ ಹೋಟೆಲ್ ನಲ್ಲಿ ಮುಳಬಾಗಿಲು ಮಸಾಲೆ ದೋಸೆ ತಿಂದೇ ಇದ್ರೆ ಹೇಗೆ? ಬನ್ನಿ, ಇಲ್ಲಿ ಮಸಾಲೆ ದೋಸೆ ಯಾವ ರೀತಿ ಮಾಡ್ತಾರೆ, ಇಲ್ಲಿನ ವಿಶೇಷತೆಗಳೇನು ಅನ್ನೋದನ್ನ ಈ ಹೋಟೆಲ್ ನ ಸಿಬ್ಬಂದಿ ಮಾತಲ್ಲೇ ಕೇಳೋಣ. ಇದು ಬಂದ್ಬಿಟ್ಟು ಮುಳಬಾಗಿಲು ದೋಸೆ ಅಂತ ಹೇಳಿ 1975ರಲ್ಲಿ ಮುಳಬಾಗಿಲು ದೋಸೆ ಓಪನ್ ಆಗಿರೋದು. ಇದು ಬಂದ್ಬಿಟ್ಟು ಚಿಕ್ಕದಾಗಿ ಒಳಗಡೆ ಟೌನ್ ಅಲ್ಲಿ ಇತ್ತು. ಅಲ್ಲಿ ಸಿಟ್ಟಿಂಗು ಪಾರ್ಕಿಂಗ್ ಇರಲಾರ್ದಕ್ಕೆ ಇದನ್ನ 3 ವರ್ಷಗಳ ಹಿಂದೆ ಇದನ್ನ ಹೈವೇಗಳು ತಂದ್ರು. ಇಲ್ಲಿ ಮುಳಬಾಗಿಲು ದೋಸೆ ಅಂದ್ರೆ ಪ್ರೆಸೆಂಟ್ ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಇರ್ತಕ್ಕಂಥ ದೋಸೆ. ನಾವು ಇಲ್ಲಿ ಪ್ಯೂರ್ ನಂದಿನಿ ಗೀ ಯೂಸ್ ಮಾಡಿ ಇಲ್ಲಿ ದೋಸೆಯನ್ನು ಹಾಕ್ತಿವಿ. ಇಲ್ಲಿ ಹಾಕ್ತಕ್ಕಂಥ ತುಪ್ಪ ಇಡೀ ಕರ್ನಾಟಕದಲ್ಲಿ ಯಾವ ದೋಸೆಗೂ ಕೂಡ ಹಾಕೋದಿಲ್ಲ. ಅಷ್ಟು ತುಪ್ಪವನ್ನು ನಾವು ಕಸ್ಟಮರ್ಗೆ ಒಂದು ಸಫಿಷಿಯೆಂಟ್ ಆಗಿ ಒಂದು ದೋಸೆಯನ್ನು ಕೊಡ್ತೀವಿ. ಇಲ್ಲಿ ಪ್ರೈಸ್ನು ರೈಸಬಲ್ ಚೆನ್ನಾಗಿದೆ. ಯಾವುದೇ ರೀತಿಯ ತಿಂಡಿ ನೋಡಬೇಕಾದ್ರೆ ಬೆಂಗಳೂರಿಗಿಂತ ಇಲ್ಲಿ ಚೆನ್ನಾಗಿದೆ. ನಮ್ಮಲ್ಲಿ ಇಡ್ಲಿ, ಮಾರ್ನಿಂಗು ಇಡ್ಲಿ, ವಡೆ, ಪೊಂಗಲ್ಲು, ಖಾರ ಬಾತು, ಕೇಸರಿ ಬಾತು, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಆನಿಯನ್ ದೋಸೆ, ಪುಡಿ ಮಸಾಲ, ಓಪನ್ ಆನಿಯನ್, ಪುಡಿ ಆನಿಯನ್, ಬಾತ್ ಮಸಾಲ, ಗೀ ಖಾಲಿ, ಟೋಟಲ್ 11 ವೆರೈಟಿ ದೋಸೆ ಸಿಗುತ್ತೆ. ಅದು ಬಿಟ್ಟರು ದಿನ ಒಂದು ಟೈಪ್ ವೆರೈಟಿ ರೈಸ್ ಬಾತ್ ಇರುತ್ತೆ, ಮತ್ತೆ ಲೆಮನ್ ರೈಸ್ ಇರುತ್ತೆ. ಒಂದ್ಸಲ ಇಲ್ಲಿ ವಿಸಿಟ್ ಕೊಟ್ರೆ ಕಸ್ಟಮರು ಪ್ರತಿ ಸಾರಿ ತಿರುಪತಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಇಲ್ಲಿ ಬಂದು ನಮ್ಮ ಮುಳಬಾಗಿಲು ದೋಸೆಯನ್ನು ತಿಂದು ಹೋಗ್ತಾರೆ. ಲೊಕೇಶನ್ ಬಂದ್ಬಿಟ್ಟು ಇದು ತಿರುಪತಿ ಹೈವೇ ಬೈಪಾಸ್ NH75 ಫ್ಲೈಓವರ್ ಕೆಳಗೆ ಫಸ್ಟ್ ಬರೋದು ಹೋಟ್ಲೆ ಮುಳಬಾಗಿಲು ದೋಸೆ ಕಾರ್ನರ್. ಇದೇ ಒರಿಜಿನಲ್ ಮುಳಬಾಗಿಲು ದೋಸೆ ಕಾರ್ನರ್. ನಾವು ಇಲ್ಲಿ ಮಸಾಲೆ ದೋಸೆ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ K07 ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಿ ಸ್ನೇಹಿತರೆ.